ಮಲೇಶನ ಮಲೇಶನ ಗಿರ್ಜಿ ಏನ್ ಇವೆಲ್ಲ ಹಣ್ಣು ಬುಂಡಿ ಸ್ವೀಟ್ ಇದಿನ ಗೊಂಬಿನೂ ಇಟ್ಟೆ ಅಯ್ಯೋ ಶಾಂತಕ ನಮ್ಮ ಐಕಿ ನಮ್ಮ ಪೂಜಿ ಕುಬ್ಸಕ್ಕಿವೆಲ್ಲ ಹೌದಾ ಕುಬಸ ನಾಳೆಲ್ಲ ಇರುದೆ ನೋಡುವ ನಾಳೆ ಅದು ಈಗ ಎಲ್ಲ ಈ ಹಣ್ಣು ಪಣ್ಣು ಎಲ್ಲ ಇಡ್ತಿದ್ರಲ್ಲ ಮುಂದೆ ಬಸ್ರಿ ಬೈಕಿ ಅಂತ ಹೇಳಿ ಕುಬಸ ಮಾಡುವಾಗ ಇಂಥವೆಲ್ಲ ಇಡ್ತಿದ್ರಲ್ಲ ಈಗ ಒಂಚೂರು ಡೆಕೋರೇಷನ್ ಮಾಡಿ ಇಡ್ತಾರೆ ಹಿಂಗೆಲ್ಲ ಮಾಡ್ತಾರ ನನ್ನ ಮಗಳಿಗೆ ಹಿಂಗೆಲ್ಲ ಮಾಡ್ಬೇಕಂತ ಭಾಳ ಆಸೆ ಇತ್ತ ಶಾಂತಕ ನನಗೆ ಅದಕ್ಕೆ ಇವನ್ನೆಲ್ಲ ಡೆಕೋರೇಷನ್ ಮಾಡಿ ಫೋನಾಗ ನೋಡಿರ್ತಾರವಲ್ಲ ಹಾಗೆಲ್ಲ ಮಾಡಿಟ್ಟೆ ನೋಡಿ ಹೆಂಗಾಗ್ಯಾವು ಚದಾಗ್ಯಾವ ಅಲ್ಲಲ್ಲಲ್ಲಲ್ಲ ಗೊಂಬಿ ಚಾಕ್ಲೇಟ್ ಏನ್ಲೇವು ಶಾಂತಕ ಸೋಕ ಗೊಂಬಿ ಮಾಡಿ ಅದ್ರ ತುಂಬ ಚಾಕ್ಲೇಟ್ ಅನ್ಸೇನೆ ಹೆಂಗಾಗೈತಿ ನೋಡ್ರಿ ಶಾಂತಕಾರ ರಾತ್ರಿ ಎಲ್ಲ ಕುಂತು ನನ್ನ ಹೆಂಡತಿ ಈ ಕೆಲಸ ಮಾಡ್ಯಾಳ ಅಡ್ಡಿಲ್ಲ ಚಂದಾಗಿದ್ ಬಿಡುವ ನಾನು ಮೊನ್ನೆ ಇವ್ರು ಕುಬ್ಸಕ್ಕೆ ಹೋಗಿದ್ದ ಪೂಜಾರ್ ಕುಬ್ಸಕ್ಕೆ ಅವ್ರು ಮಾಡ್ಸಿದ್ರವ ಹಿಂಗೆಲ್ಲ ಅವರು ಡೆಕೋರೇಷನ್ ಅವ್ರಿಗೆ ಹೇಳಿ ಇಂಥವೆಲ್ಲ ಮಾಡ್ಸಿದ್ರಂತ ನಾನು ಕೇಳಿನಿ ಏನ್ರಿ ಇವೆಲ್ಲ ಅಂತೇಳಿ ಈಗೆಲ್ಲ ಕುಬ್ಸಕ್ರಿ ಹಿಂಗೆ ಮಾಡ್ತಾರ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲು ನಾ ಯಾರು ಕುಬ್ಸಕ್ಕೆ ಹೋದಾಗ ನೀನು ಮಾಡಿಸಿದ್ ನೋಡಿಲ್ಲ ಫೋನಾಗ ಮಾತ್ರ ನೋಡಿನ ಈಗ ಡೆಕೋರೇಷನ್ ಮಾಡಿಸ್ತಾರಲ್ಲ ಅವ್ರಿಗೆ ಹೇಳಿ ಮಾಡಿಸ್ತಾರ ಇವ ಸಿದ್ಧಾರ್ಥ ಮಾಡಿಸ್ಲೇನ್ರಿ ಅಂತ ಕೇಳಿದ ನಾನು ನಮ್ಮ ಕೈಯಾರೆ ಮಾಡ್ರೆ ಅದು ಬೇರೆ ಇರ್ತದಲ್ಲ ಸಂತಕ ಮನ್ಯಾಗ ತಿಂಡಿ ತಿನ್ಸ ಮಾಡಿ ಅವನು ಪ್ಯಾಕ್ ಮಾಡಿ ಅವ್ಕೆ ಡೆಕೋರೇಷನ್ ಮಾಡೋದು ಅಂತಂದ್ರೆ ಒಂಥರ ಖುಷಿ ನೋಡು ಹಿಂಗಾಗಿ ನಾನೇ ಮಾಡಿದ್ವ ನನ್ನ ಮಕ್ಕಳಿಗೆಲ್ಲ ಚಂದಾಗೈತೆ ಸಂತಕ ಭಾರಿ ಆಗಿತ್ಲಪ್ಪ ನಿಜವಾಗ್ಲು ಭಾಳ ಚಂದಾಗಿತ್ತು ನೋಡು ಸೇಬು ಹಣ್ಣು ಕಿತ್ಲಿ ಹಣ್ಣು ಭಾರಿ ಚಂದ ಮಾಡಿ ನೋಡುವ ನಿಜವಾಗ್ಲು ಭಾಳ ಚೆನ್ನಾಗೈತೆ ಹೌದಾ ನಾಳೆ ಒಬ್ಬೊಬ್ರು ಒಂದೊಂದು ತಾಟ್ ಹಿಡ್ಕೊಂಡು ಗಾಡಿಯಾಗ ಹತ್ತಿ ಕುಂತ ಸಾಲಕ್ಕೆ ಹೋಗಿ ಇಟ್ಬಿಡ್ವಾ ಅವ್ರೇನೋ ವಿಡಿಯೋ ಮಾಡ್ಕೋತಾರಂತೆ ಭಾಳ ಮಂದಿಗೆ ಹೇಳತ್ತಿಲ್ಲ ಸಂತಕ ನನಗೂ ನನ್ನ ಮಗಳ ಫಂಕ್ಷನ್ ಭಾಳ ಗ್ರ್ಯಾಂಡಾಗಿ ಮಾಡ್ಬೇಕಂತ ಭಾಳ ಆಸೆ ಐತೆ ಸಂತಕ ಅದ್ರ ದೇವ್ರು ಸಾಥ್ ಕೊಡ್ಬೇಕಲ್ಲವ ಎಲ್ಲಕ್ಕೂ ಗೀತಿ ಭಾಳ ತಲೆ ಕೆಡಿಸ್ಕೊಬೇಡ ಗ್ರ್ಯಾಂಡಿಗೆ ಮಾಡ್ರಿನ ಸಿಂಪಲ್ಗೆ ಮಾಡ್ರಿನ ಫಂಕ್ಷನ್ ನಿನ್ನ ಮಗಳು ನಿನ್ನ ಮೊಮ್ಮಗಳು ಸುಸೂತ್ರೆಗೆ ಹುಟ್ಟೋದಲ್ಲ ಮುಖ್ಯ ಹೌದಿಲ್ಲೇ ಈಗಿನ ಕಾಲದ್ದು ಮಾಡ್ಕೊಂಡಿದ್ದು ಫ್ಯಾಷನ್ ಮುಂದೆ ಗ್ರ್ಯಾಂಡ್ ಅಂತೇಳಿ ಪದ್ಧತಿ ಪ್ರಕಾರ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ಬೇಕು ಅಷ್ಟೇ ಭಾಳ ತಲೆ ಕೆಡಿಸ್ಕೊಬೇಡ ಚೆನ್ನಾಗಿ ಪೂಜಾ ಡೆಲಿವರಿ ಆದಮೇಲೆ ನಾಳೆ ಕೂಸುಡ್ತಂದ್ರೆ ತೊಟ್ಲ ಹಾಕೋದು ಗ್ರ್ಯಾಂಡಾಗಿ ಮಾಡುವಂತೆ ಈಗ ಇಷ್ಟ ಮಾಡಿ ಕಿಟ ಪಂಟ್ಲ ನೋಡಿದಿಲ್ಲ ಪಾಪ ಬೆಡ್ ರೆಸ್ಟ್ ಹೇಳ್ಬಿಟ್ಟಾರ ಅಕ್ಕಿಗೆ ಪತ್ತೆ ಊಟ ಅದನ್ನು ತಿನ್ನಂಗಿಲ್ಲ ಇದನ್ನು ತಿನ್ನಂಗಿಲ್ಲ ಬಸರಿದ್ದಾಗ ಪಾಪ ಬೇಡಿದ್ದೆಲ್ಲ ತಿನ್ನುವಂಗಿರ್ತೈತಿ ಪಾಪ ಪೂಜಾನ ಪರಿಸ್ಥಿತಿ ಹೆಂಗೈತೆ ಅದನ್ನು ಚಂದಾಗಿ ಹಡ್ಕೊಲಿಕ್ಕೆ ಆಮೇಲೆ ನಿಮಗೆ ಏನು ಅನಿಸ್ತೋ ಅದನ್ನು ಮಾಡುವಂತೆ ನಿಜವಾಗ್ಲೂ ಶಾಂತಕ ನನ್ನ ಹಳೆಯ ಬಂಗಾರ ಅಂತವ ಪಾಪ ಇಷ್ಟು ದಿನ ಆತೀಗ 8 ತಿಂಗಳು ಹಾಕಕ್ಕೆ ಬಂತು ಒಂದು ದಿನನೂ ಪೂಜಾನ ಬಿಟ್ಟಿದ್ದಿಲ್ಲ ಆಫೀಸ್ ಬಗ್ಗೆ ಟೆನ್ಷನೂ ತೊಗೊಳ್ತಿಲ್ಲ ಬರೀ ಪೂಜಾ ಮಗು ಚೆನ್ನಾಗಿದ್ರೆ ಸಾಕು ಚೆನ್ನಾಗಿ ಹುಟ್ಟಿದ್ರೆ ಸಾಕು ಅನ್ನೋದು ಒಂದೇ ನೋಡುವ ಅಂತಲ್ಯಾಗ ಬೇರೆ ಏನಿಲ್ಲ ತಿಂಗಳ ಅಲ್ಲಿ ಕೇರಳ ಕರ್ಕೊಂಡು ಹೋಗ್ಬೇಕು ದವಾಖಾನೆಗೆ ಅದು ಯಾನ ಮನೆ ದೂರ ಐತಂದು ಶಾಂತಕ ಬಾ ದೂರ ಐತೆ ಇವ ಮತ್ತಲ್ಲಿ ಇದರಾಗ ಹೋಗ್ಬೇಕು ದೋಣ್ಯಾಗ ಹೋಗ್ಬೇಕು ಅಲ್ಲಿ ದವಾಖಾನೆಗೆ ಅದು ಹಿಂಗೆ ಒಂದು ಕೆರೆ ಇದ್ದಂಗೆ ಐತ್ವ ಅದು ನೀರಿಂದ ಅದನ್ನು ದಾಟಿ ಹೋಗ್ಬೇಕು ಭಾಳ ತ್ರಾಸ ಐತಿ ತಿಂಗಳ ಹೋಗ್ಬೇಕಲ್ಲ ಶಾಂತಕ ಪಾಪ ಹೋಟೆಲ್ ಇದ್ದಕ್ಕಿಂತ ಕಟ್ಕೊಂಡು ಅದು ಕರ್ನಲ್ಲಿ ನಿಜವಾಗ್ಲು ನೀನು ಹಳೆಯ ಬಂಗಾರದಂತ ಅಂದ್ವ ಬಂಗಾರದಂತ ಅದಕ್ಕ ಒಂದು 4 ಮನೆ ಇಲ್ಲ ಮನೆ ಬಾಜುಕ್ಕೆ ಹೇಳ್ಬೇಕಂತ ಮಾಡೀನಿ ಸಂಜೆ ಮುಂದೆ ಬಾರ ದರ್ಶನ ಕುಂಕುಮ ತೊಗೊಂಡೋಗಿ ಹಚ್ಚಿ ಮುತ್ತೈದರ ಒಂದು 4 ಮಂದಿ ಕರೆದು ಬರೋನು ನಾವು ಮನೆ ಹೋಗೋದು ಹೆಂಗೆ ಹೋದಿಲ್ಲ ಒಂದು 4 ಮಂದಿ ಇದ್ರೆ ಚಲೋ ಅಲ್ಲ ಒಂದು ಸಣ್ಣ ಕ್ರೂಸರ್ ಗಾಡಿ ಮಾಡೀನಿ ಅಷ್ಟೇ ಒಂದು 10 ಜನ ಅಷ್ಟೇ ನಾವು ಮನೆಯವ್ರು ನಾನು ನನ್ನ ಗಂಡ ನಮ್ಮ ಅತ್ತೆ ನನ್ನ ಮಗ ಒಬ್ಬ ನೀನು ನಿನ್ನ ಸೊಸಿ ಗೌಡ್ರಿಗೆ ಹೇಳಿ ನಿನ್ನ ಮಗ ಹೇಳಿವಿ ನಿನ್ನ ಮಗ ಗಾಡಿ ಬಾಡಿಗೆ ಇಟ್ಟು ಬರೋದಿಲ್ಲ ಅಂದ ಹಿಂಗಾಗಿ ನಾವು ಅಷ್ಟ ಮನೆಯವ್ರ ಹೊರಗೆ ನಾನು ಒಂದು 4-5 ಜನ ಕರ್ಕೊಂಡು ಹೋಗ್ತೀನ ಹೆಂಗೈತಿ ಸಂತಕ ಇರ್ಲಿ ತಗೋ ಅವ್ರದ್ದು ಮನೆ ಬೇಕಾದಂಗೆ ದೊಡ್ಡದೈತಿ ನಡೀತೈತಿ ಮನೆ ಪೂರ್ತಕ್ಕೆ ಮಾಡಿದ್ರು ಮಂದಿ ಬೇಕಾದಂಗೆ ಹಿಡಿತೈತೆ ತಗೋ ಅವ್ರು ಏನು ಕಮ್ಮಿ ಆಗೈತಿ ತೀರಾ ಒಂದು ಮನೆಯವ್ರ ಹೋಗೋದು ಹೆಂಗೆ ಈ ಮನೆ ಬಾಜು ಅವ್ರು ಏನ್ವಾ ನಮ್ಮ ಕುಬ್ಸಕ್ಕೆ ಹೇಳೇ ಇಲ್ಲ ಅಂತಾರೆ ಇಷ್ಟೆಲ್ಲ ಕತ್ತಿ ಹೇಳ್ಕೊಂತ ಕುಂಡ್ರದ ಕೆಟ್ಟ ಅವರಿಗೆ ಹೌದಿಲ್ಲ ಅದಕ್ಕೆ ಒಂದು 4 ಮಂದಿ ಇರುವಾದ್ರೆ ಹಾಕ್ಬಿಡು ನಾವು ಸಂಕ್ಷಿಪ್ತ ಮಾಡಿದ್ವ ಮುಂದೆ ತೊಟ್ಲ ಗ್ರ್ಯಾಂಡಾಗಿ ಮಾಡ್ತೀವಿ ಅವಾಗ ಎಲ್ಲಾರನ್ನೂ ಕರಿಯಂತಿ ಅಂತ ಹೇಳುವಂತಿ ಈಗ ಒಂದು 4 ಮಂದಿ ಕರಿ ಶಾಂತಕ ಆಯ್ತು ತಗೋ ಸೀರ್ಲೆ
ಸೀರೆ ಅವ್ರಿಗೆ ರೊಕ್ಕ ಹಾಕ್ಬಿಟ್ಟೆ ನೋಡುವ ಅವ್ರ ಇದಕ್ಕೆ ನಮಗೆ ಕೊಡ್ಸೋಕ್ಕಾಗಿಲ್ಲ ಅದಕ್ಕೆ ನನ್ನ ಕಡೆಯಿಂದ ಒಂದು 4,000 ರೂಪಾಯಿ ಪೂಜೆಗೆ ಹಾಕೇನೆ ಒಂದು 4,000 ರೂಪಾಯಿ ಸಿದ್ಧಾರ್ಥಗೆ ಫೋನ್ಪೇ ಮಾಡಿಬಿಟ್ಟೆ ಬೇಡ ಅಂದ್ರೆ ಅವ್ರು ಇಲ್ಲರಿ ಪದ್ಧತಿ ನೀವು ಮಾಡಕೋಬೇಕು ನಮ್ಗೇನ್ರ ಇಷ್ಟ ಆದ್ರೆ ನೀವು ಆಮೇಲೆ ಹಾಕಿ ತಗೋರಿ ಅಂತ ಹೇಳೇನಿ ಹ್ಞೂ ಅಂತ ಅಂದಾರ ಆ ಸಿದ್ಧಾರ್ಥ ಅಂದ್ರೆ ಬ್ಯಾಡರೇ ಐತಿ ನಾವೇ ತಗೋತೀವಿ ಅಂತ ನಾತಿದ್ದ ಪದ್ಧತಿ ಪಾಠ ಅವ್ರ ಮನೆಯವ್ರು ಕೊಡ್ಬೇಕು ಪದ್ಧತಿ ಮೀರು ಮಾಡಬಾರ್ದು ತಗೋ ಅಂತ ಕೊಟ್ಟೇನಿ ಚಲೋ ಕೆಲಸ ಮಾಡಿದೆ ಬಿಡು ನಾವು ಸೀರೆ ತಗೋದ ಅವ್ರಿಗೆ ಮನ್ಸಿಗೆ ಬರ್ರಿ ಎದಕ್ಕೆ ಬೇಕಾ ಅವ್ರೇನು ಹಂಗೆ ಮಾಡಂಗಿಲ್ಲ ಅಂದ್ರೆ ಪಾಪ ಅವ್ರ ಮನ್ಸಿಗೆ ಬಂದದ ಹಾಕೊಳ್ಳಿ ಹೌದಿಲ್ಲ ಹ್ಞೂ ಸಂತಕ ಆಯ್ತು ತಗೊಳ್ಳಿ ಚಲೋ ಆಯ್ತು ಅಯ್ಯೋ ಒಯ್ಯರ ಹಂಗ್ಯಾಕೆ ನಿಂತೀರಿ ಹೋಗ್ರಿ ಅಲ್ಲೇ ಸೋಫಾ ಮೇಲೆ ಕುಂಡ್ರಿ ಅಣ್ಣ ನೋಡಿದ್ರೆ ಬೈತಾನೆ ಹೋಗ್ರಿಪ್ಪ ಅಯ್ಯೋ ಸಿದ್ಧಾಂತವ್ರೆ ಎಷ್ಟಂತ ರೆಸ್ಟ್ ಮಾಡ್ಬೇಕ್ರಿ ಕುಂತು ಮಲ್ಕೊಂಡು ಬೇಜಾರಾಗಿತ್ತಪ್ಪ ರೂಮ್ ಬಿಟ್ಟು ಹೊರಗೆ ಬರಬೇಡ ಅಂತೀರಿ ನಾನು ನೋಡಿದ್ರೆ ಇಲ್ಲೆಲ್ಲ ಕುಂಡಿರ್ಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ಎಷ್ಟು ಆಸೆ ನೀವು ನೋಡಿದ್ರೆ ನನಗೆ ಹಿಂಗೆ ಮಾಡ್ತೀರಪ್ಪ ಇಲ್ವಾ ಪೂಜಾ ಡಾಕ್ಟ್ರ್ ಹೇಳಾರಲ್ಲವ ಅದನ್ನೆಲ್ಲ ಅನುಸರಿಸ್ಬೇಕಲ್ಲ ಇನ್ನೊಂದು ತಿಂಗಳು ನೀನು ಡಿಲಿವರಿ ಆಗ್ತದೆ ಬೇಕಾದಲ್ಲಿ ಕುಂಡ್ರು ಬೇಕಾದಲ್ಲಿ ಅಂದ್ರೆ ನೀನು ಬಾಣತನ ಆದ್ಮೇಲ್ವಾ ಆಮೇಲೆ ಬೇಕಾದಂಗೆ ಕುಂಡ್ರು ಬೇಕಾದಂಗೆ ಡಾಡ ನಿನಗೆ ಯಾರು ಹೇಳೋರು ಕೇಳೋರು ಈಗ ಒಂದು ಈಟ್ವಾ ಕಾಜಿ ತಗೋ ಪೂಜಾ ಒಂದು ಕಾಜಿ ತಗೋ ಅಲ್ಲ ಅಮ್ಮ ತಿರಿ ನನಗೆ ರೂಮ್ನಾಗ ಕುಂತು ಬೇಜಾರಾಗ್ಬಿಟ್ಟೈತ್ರಿಪ್ಪ ಟಿ ವಿ ನೋಡು ಬುಕ್ ಓದು ಫೋನ್ ನೋಡು ಎಷ್ಟಂತ ನೋಡಲಿ ಎಷ್ಟಂತ ಬುಕ್ ಓದಲಿ ನಿಜವಾಗ್ಲು ಬೇಜಾರಾಗ್ಬಿಟ್ಟೈತ್ರಿಪ್ಪ ಅದಕ್ಕೆ ನೀವೆಲ್ಲರೂ ಕುಪ್ಸೋದು ಮಾತಾಡತ್ತಿದ್ರಲ್ಲ ಅದಕ್ಕೆ ನಾನು ಬಂದೆ ಅತ್ತೆ ಪೂಜಾ ಒಬ್ಬಕ್ಕೆ ಬಂದೆ ಹೇಳುತ್ತಾ ಅಯ್ಯೋ ಮಾವ ಇಲ್ಲಪ್ಪ ನಾನೇ ಹೋಗಿ ಏನು ಹಿಂದಿನ ಕರ್ಕೊಂಡು ಕೈ ಹಿಡ್ಕೊಂಡು ಒಂದೊಂದು ಮೆಟ್ಲ ಇಳಿಸ್ಕೊಂತ ಬಂದೆ ನಾ ಹೇಳಿದೆ ಸಿದ್ಧಾರ್ಥ ನಿಮ್ಗೆ ನೀವೇ ಇಲ್ಲಿ ತೆಗಿನ ರೂಮ್ನಾಗ ಉಳಿರಪ್ಪ ನಾ ಮ್ಯಾಲೆ ಹೋಗ್ತೀನಿ ಅಂತಂದ್ರೆ ಕೇಳಿಲ್ಲ ಬೇಡವ ನಿನಗೂ ಹತ್ತಾಗಿಲ್ಲಲ್ಲ ಅದಕ್ಕೆ ಬೇಡ ಅದಕ್ಕೆ ನಾನು ಪೂಜಾ ಕೆಳಗೆ ಇಳಿದು ಬರೋಕೆ ಹೋಗ್ಬೇಡ ನಿಂಗೆ ಏನೇ ಬೇಕಿದ್ರು ನಮ್ಮನ್ನ ಕೇಳು ನಾವೇ ತಂದು ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದೆ ಅಂದಂಗೆ ಅವ ನಾಳೆ ಗಿರ್ಜಕ್ಕರು ಒಂದು ಮನೆ ಬಾಜಕ್ಕೆ 4 ಮಂದಿನ ಕರ್ಕೊಂಡು ಬರ್ತಾರಂತೆ ಶಾಂತಕರ್ನದು ತೀರ ಹಂಗೆ ಬರೋದ್ರಿ ಒಂದು ಸಣ್ಣ ಕ್ರೂಸರ್ ಗಾಡಿ ತೊಗೊಂಬರ್ತೀರಿ ಅಂತ ಅಂದಾರ ಬರ್ರಿ ನಮ್ಮ ಮನೆ ಏನು ಬೇಕಾದಂಗೆ ನೋಡ್ತೈತಿ ಅಡುಗೆ ಏನು ಇನ್ನೊಂದಷ್ಟು ಒಂದು 10-20 ಮಂದಿ ಜಾಸ್ತಿ ಹೇಳ್ತೀನಿ ಬರ್ರಿ ಅಂತಂದೆ ಹೌದನಪ್ಪ ಚಲೋ ಕೆಲಸ ಮಾಡಿದೆ ಶಶಿ ನಿಮ್ಮ ಅತ್ತಿ ಮನೆಯವ್ರಿಗೆ ಹೇಳ್ಬೇಕು ಬೇಡಲ್ಲೇ ನಾನು ಹೇಳ ಅಲ್ಲವಾ ಕೇಳತ್ತೆ ನಿನ್ನ ನಾನೇ ಹೇಳ್ತೀನಿ ನೀ ಯಾಕೆ ಹೇಳ್ತಿ ಮನೆ ಇರಲ್ಲ ನಾನು ಫೋನ್ ಹಚ್ಚಿರ ಬರ್ತಾರವ್ರು ನೀ ಫೋನ್ ಹಚ್ಚಿರ ಬರ್ತಾರನ ನೋಡ್ವಾ ಹಚ್ಚಿ ನೋಡು ಬರ್ತಾರೆ ಏನು ಮಾಡ್ತಾರೆ ಯಾಕವ ಬರ್ತಾರೆ ಬಿಡ್ತಾರೆ ಅಂತ ಅಲ್ಲಲ್ಲಿ ನಾಳೆ ಆ ಮನೆ ಸೊಸಿ ಯಾಕೆ ಹೋಗಿ ಬರೋದು ಏನು ಮಾಡ್ಯಾರ ಬಂದೇ ಬರ್ತಾರೆ ಅದೇನೋ ಬಿಡ್ರಿ ನಾಳೆ ವ್ಯವಸ್ಥೆ ಎಲ್ಲ ಆಯ್ತಾ ಶಶಿ ಎಲ್ಲ ಆಗೈತಿ ಡೆಕೋರೇಷನ್ ಅವ್ರು ಕೇಳೀವಿ ಇವತ್ತು ನೈಟಿಂದ ಚಾಲೂ ಮಾಡ್ತಾರಂತ ಅಂದ್ರೆ ರಿಯಲ್ ಫ್ಲವರ್ ಈಗ ಬಾಳೆ ಎಲೆ ಹಾಕಿ ಮಾಡ್ತಾರಲ್ಲ ರಿಯಲ್ ಫ್ಲವರ್ದು ಆ ಥರ ಎಲ್ಲ ಹೇಳೀನಿ ಇವತ್ತು ನೈಟಿಂದನೇ ಚಾಲೂ ಮಾಡ್ತಾರಂತಾರೆ ಇವತ್ತು ನೈಟೇ ಬಂದು ಎಲ್ಲ ಡೆಕೋರೇಷನ್ ಮಾಡ್ತಾರಂತೆ ಪೂಜಾ ನೀ ಮಾತ್ರ ಭಾಳ ಸ್ಟ್ರೈನ್ ಮಾಡ್ಕೊಬೇಡ ನೀ ಯಾಕೆ ಬರೋಕ್ಕೆ ಹೋಗಿದ್ದಿ ನೀ ರೆಸ್ಟ್ ಮಾಡು ನಾಳೆ ಫಂಕ್ಷನ್ ಐತಲ್ಲ ನಾಳೆ ಒಂಚೂರು ಕುಂಡ್ರಿಸಿ ಆರತಿ ಮಾಡೋದು ಅರ್ಶಿನ ಹಚ್ಚೋದು ಅದು ಇದೆಲ್ಲ ಮಾಡ್ತಾರೆ ನೀನು ಈಗ ಸ್ಟ್ರೈನ್ ಮಾಡ್ಕೊಂಬಿಟ್ಟು ಅಂತಂದ್ರೆ ನಾಳೆ ಸುಸ್ತಾಗ್ಬಿಡ್ತಿ ಅದಕ್ಕೆ ಹೇಳತ್ತಿರೋದು ನಿಂಗೆ ಇಲ್ಲ ರೀ ನೀವು ಹೇಳ್ತಾರೆ ನಂಗೆ ಏನು ಸುಸ್ತಾಗತ್ತಿಲ್ಲ ಕೂತು ಬೇಜಾರಾಯ್ತಪ್ಪ ಎಷ್ಟಂತ ಕುಂಡಿರ್ಬೇಕು ಎಷ್ಟಂತ ಮಕ್ಕೋಬೇಕ್ರಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೇಕಲ್ಲ ಈ ಟೈಮ್ ಒಳಗೆ ಇರ್ಬೇಕು ಆದ್ರೆ ನಿನ್ನ ಪರಿಸ್ಥಿತಿ ಹೆಂಗೈದು ಗೊತ್ತೈತಲ್ಲ ಡಾಕ್ಟ್ರ್ ಏನು ಹೇಳ್ಯಾರ ನೀ ಭಾಳ ರೆಸ್ಟ್ ಮಾಡ್ಬೇಕಂತ ಹೇಳ್ಯಾರ ಅದಕ್ಕೆ ನೀ ರೆಸ್ಟ್ ಮಾಡೋದು ಒಳ್ಳೇದು ರೀ ನಿಜವಾಗ್ಲು ನಾನು ಇಷ್ಟಪಟ್ಟಿದ್ದಂತೂ ನನಗೆ ಈ ಟೈಮ್ನಾಗ ತಿನ್ನಕ್ಕೆ ಆಗಲಿಲ್ಲ ಪತ್ತೆ ಊಟ ಹೇಳ್ಯಾರ ಅದನ್ನ ಮಾಡ್ಬೇಕು ನಂದೊಂದು ಆಸೆ ಐತಿ ನೆರವೇರಿಸ್ಕೊಡ್ತೀರಾ ಏನಕ್ಕದೆ ಅದು ನನಗೆ ಈ ಪ್ರೆಗ್ನೆನ್ಸಿ ಮೆಟರ್ನಿಟಿ ಫೋಟೋಶೂಟ್ ಮಾಡ್ಕೋತಾರಲ್ಲ ಗಂಡ ಹೆಂಡತಿ ನಿಂತ ಹಾಗೆಲ್ಲ ಮಾಡ್ಕೋಬೇಕಂತ ನಿಜವಾಗ್ಲು ಭಾಳ ಆಸೆ ಐತ್ರಿ ಅದೊಂದು ಮಾಡಿಸ್ಕೊಡ್ತೀರಾ ಅಯ್ಯೋ ದೇವ್ರಿ ಅದಕ್ಕೇನಂತ ನಾಳೆ ಹೆಂಗಿದ್ರು ರೆಡಿ ಆಗಿರ್ತಿ ಕುಬ್ಸನೂ ಐತಿ ನಿಂಗೆ ಯಾವ ಥರ ಬೇಕು ಆ ಥರ ಹೇಳೋ ಫೋಟೋ ತೆಗೆಸ್ಕೊಳ ಸರಿ ರೀ ಮಾಮ ಒಂದು ಕೆಲಸ ಮಾಡಿ ನಾ ಹಿಂಗಿದ್ರು ನೀವು ಸಾಡಿ ಉಟ್ಕೊಂಡಿರ್ತೀರಿ ಟ್ರೆಡಿಷನಲ್ ಅಟಾರ ಇರ್ತೈತಿ ಇಬ್ಬರದು ನೀನು ಪಂಚಶಾಲೆ ಹಾಕೋ ಅಕ್ಕ ಸಾಡಿ ಉಟ್ಕೊಳ್ಳಿ ಈಗೆಲ್ಲ ಕುಬ್ಸಕ್ಕೆ ಹಂಗೆ ಉಟ್ಕೋತಾರೆ ಮಾಡ್ಕೊರಿ ಫೋಟೋಶೂಟ್ ಮಾಡ್ಕೊರಿ ಇನ್ನೊಂದು ಒಂದು ಡ್ರೆಸ್ ರೆಂಟಿಗೆ ತರ್ಸೋಣಂತ ಮೆಟರ್ನಿಟಿ ಗೌನ್ ಸಿಗ್ತಾವ ಇಲ್ಲೇ ನಮ್ಮ ಮನೆ ಒಳಗೆ ನಮ್ಮ ಮನೆ ಗಾರ್ಡನ್ ಒಳಗೆ 4 ಫೋಟೋ ತಕ್ಕೋರಿ ಮೆಮೊರೀಸ್ ಇರಲಿ ಗಾರ್ಡನ್ ಒಳಗೆ ಬೇಡ ಬೇಡ ಮತ್ತಕ್ಕೀಗ ಸುಸ್ತಾಕೈತಿ ರೀ ಪ್ಲೀಸ್ ರೀ ಆ ಥರನೂ ಒಂದು ಮಾಡ್ಕೊಳ್ಳೋಣ ಸಣ್ಣಗಿರೋದ ಇಲ್ಲ ನೋಡಿಕಿ ಪ್ರೀತಿ ಇಲ್ಲದ ಹೊಸ ಬರಿ ಹೇಳ್ತಾಳೆ ಇಲ್ಲದಕ್ಕಿ ತಲಾಕ್ ಕುಂತಾಳ ನೋಡಿಕಿ ಆಕಿಗೆ ಏನು ಹೇಳಿ ಡಾಕ್ಟರ್ ಅರಿವಿಲ್ಲ ಪ್ರೀತಿ ಅವ ಸುಮ್ಮನೆ ಕುಂಡ್ರಿ ಆಕೆಲ್ಲ ಹೆಲ್ದಿ ಆಗ್ಯದಾಳು ಏನು ಕ್ರಾಸ್ ಇಲ್ಲ ಒಂದು 4 ಫೋಟೋ ತಗೊಂಡ್ರೆ ಏನಾಗೋದಿಲ್ಲ ಇಲ್ಲಿ ಬಂದು ನಿಂತಿಲ್ಲ ಈಗ ಹಿಂಗೆ ಅಲ್ಲಿ ಗಾರ್ಡನ್ದಾಗ ಹೋಗಿ ನಿಲ್ಲೋದು ಅಷ್ಟೇ ಇರ್ಲಿ ತಗೋ ಅತ್ತಿ ಪ್ರೀತಿನಾರ ಯಾಕೆ ಬೈತಿ
ಪಾಪ ಪೂಜಾಗ ಆಸೆ ಐತಂತಲ್ಲ, ಪಾಪ ಆಕಿಗೆ ಇಷ್ಟಪಟ್ಟಿದ್ದಂದ್ರೂ ತಿನ್ನೋಕ್ಕಾಗತ್ತಿಲ್ಲ. ಹೊರಗೆ ಇಲ್ಲಿ ಕರ್ಕೊಂಡು ಹೋಗಿ ಏನೂ ತೋರ್ಸೋಕ್ಕೂ ಆಗತ್ತಿಲ್ಲ. ಇಂಥ ಟೈಮ್ನಾಗ ಬಸರಿ ಬೈಕಿ ಎಲ್ಲ ತೀರಿಸ್ಬೇಕಂತಾರೆ. ಬಟ್ ಪರಿಸ್ಥಿತಿ ನಮ್ಮದು ಬೇರೆನೇ ಐತಿ. ಅದನ್ನಾರ ಆಸೆ ಪಡಾಕತ್ತಾಳ. ಆಯ್ತು, ನಾನು ಹೇಳ್ದಂಗೆ ಆಗಿ ಪ್ರೀತಿ ಅದೇನೋ ರೆಂಟಿಗೆ ಗೌನ್ ಅಂದಿಲ್ಲ, ಅದೆಲ್ಲ ಸ್ವಲ್ಪ ನೋಡಿ ಆರ್ಡ್ರ್ ಮಾಡುವ. ನಾನು ಫೋಟೋಗ್ರಾಫರ್ಗೆ ಹೇಳ್ತೇನಂತ. ಮಾಮ ಫೋಟೋಗ್ರಾಫರ್ ಅದಲ್ಲ, ನಮ್ಮ ಮನೆಗೆ ಬರ್ತಾನಲ್ಲ ಫೋಟೋ ತೆಗಿಯಕ. ಹೆಂಗಿದ್ರೆ ಸ್ಟುಡಿಯೋ ಐತಲ್ಲ, ಅವ್ರಿಗೆ ಹೇಳಿದ್ರೆ ಮೆಟರ್ನಿಟಿ ಗೌನ್ಸ್ ಎಲ್ಲ ತರ್ತಾರಲ್ಲ. ಬೇಕಿದ್ರೆ ಅವ್ರ ನಂಬರ್ ನಂಗೆ ಕೊಡು, ನಾ ಮಾತಾಡಿ ನೋಡ್ತೇನೆ ಯಾವ ಥರ ಅಕ್ಕಕ್ಕೆ ಸೂಟ್ ಆಕೈತಿ ಆ ಥರ ತರಿಸ್ತೇನಂತ. ಸರಿ, ಅಷ್ಟು ಮಾಡ್ತೀನಿ. ಸಿದ್ಧಾಂತ ನಾಳೆ ಸ್ವಲ್ಪ ವ್ಯವಸ್ಥೆ ಎಲ್ಲ ನೋಡ್ಕೊ. ಆಮೇಲೆ ಅವ್ವ ನಾಳೆ ಸ್ವಲ್ಪ ಬೆಳಗ್ಗೆ ಎದ್ದೆಲ್ಲರಿಗೂ ರೆಡಿ ಆಗಿಬಿಡ್ರಿ. ಸಿಂಪಲ್ಲಾಗಿ ಫಂಕ್ಷನ್ ಮುಗಿಸಿ ಅವರು ಗಿರಿಜಕರು ಲಘು ಬರೋದು ಬಾ ಅಂತ ಹೇಳೀನಿ ಅವ್ರಿಗೆ. ಇಷ್ಟು ಗಾಡಿ ತೊಗೊಂಡು ಬಾ ಮಲ್ಲೇಶ್ವರಿಗೆ ಲಘು ಬರ್ರಿ ಅಂತ ಹೇಳೀನಿ. ಹ್ಞೂ ಬರ್ತೇವಿ, ನಾಷ್ಟಕ್ಕೆ ಇಲ್ಲೇ ಬರ್ರಿ ಅಂತಲೇ ಹೇಳೀನಿ. ಬರ್ತಾರಂತ, ಏನು ಮಾಡ್ಕೊಂಡು ಕುಂಡ್ರಕ್ಕೆ ಹೋಗ್ಬೇಡ್ರಿ, ಬಡ ಎದ್ದು ಜಳಕ ಮಾಡಿ ರೆಡಿಯಾಗಿ ಬರ್ರಿ ಅಂತ ಹೇಳೀನಿ. ಹ್ಞೂ ಅಂದಾರ. ಪೂಜಾ ನಿನಗೆ ಮತ್ತೇನ್ರಿ? ರೀ ನನಗೆ ಮಗ್ಗಿನ ಜಡಿ ಹಾಕಂತ ಭಾಳ ಸಿಗೈತ್ರಿ, ಅದನ್ನು ತರಿಸ್ಕೊಡ್ತೀರಾ? ಸರಿ, ಅದೇನು ಬೇಕೋ ನಿನಗೆ ಎಲ್ಲ ಪ್ರೀತಿ ಕಡೆ ಹೇಳು, ಶಶಿಗೆ ಹೇಳು. ಪ್ರೀತಿ ಮೇಕಪ್ ಮಾಡೋರನ್ನ ಫೋನ್ ಹಚ್ಚಿ ಕಳಿಸು. ಆಕಿಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಸು. ಆಕಿಗೆ ಏನು ಬೇಕು ಅದೆಲ್ಲ ಕೊಡಿಸು. ಅದೆಷ್ಟಕ್ಕೈತೋ ಅಮೌಂಟು ನಾ ಪೇ ಮಾಡ್ತೇನೆ, ಆಯಿತಾ? ಇಷ್ಟು ಹೇಳಿದಲ್ಲ ಮಾಮ, ನೀನು ಇಷ್ಟು ಹೇಳಿದಲ್ಲ ಸಾಕು. ಹೆಂಗೆ ರೆಡಿ ಮಾಡ್ತಾ ನೋಡ್ತಾ ನೀನು ಹೇಳ್ತೀನಿ ನಾ. ಅವ್ವ ತಾಯಿ ಆಕಿ ಜೊತೆ ಭಾಳ ಕುಸ್ತಿ ಹಿಡಿಬೇಡ. ಆಕಿ ಭಾಳ ಸೂಕ್ಷ್ಮಗೆ ಇರ್ಬೇಕು. ತನ್ನಗೆ ಸಿಂಪಲ್ಲಾಗೆ ಮಾಡ್ರಿ ಸಾಕು. ಸರಿ ಆಯ್ತು. ಒಂಚೂರು ಫುಡ್ಡದ್ದು ಇನ್ನೊಂದು ಸ್ವಲ್ಪ ಚೇಂಜ್ಮೆಂಟ್ ಮಾಡಬೇಕೈತಿ, ಒಂದೆರಡು ಐಟಮ್ಸ್ಗಳು. ಅವನ ಜೊತೆ ಮಾತಾಡೀನಿ. ಆಕಿ ಇದನ್ನು ಬೇಕಂದಾಳ, ಐಸ್ ಕ್ರೀಮ್ ಬೇಕಂದಾಳೆ. ಆಮೇಲೆ ತಂಪು ಮಜ್ಜಿಗೆ ಬೇಕಂದಾಳೆ. ಅವನ್ನೆಲ್ಲ ಹೇಳಿದ್ದಿಲ್ಲ, ನಾನು ಮರೆತು ಬಿಟ್ಟಿದ್ದೆ. ಒಂದು ಫ್ರೂಟ್ ಸಲಾಡ್ ಹೇಳ್ಯಾರ. ಇದನ್ನಿಷ್ಟು ಆ್ಯಡ್ ಮಾಡಿಸಿ ಇನ್ನೊಂದು 20 ಜನಕ್ಕೆ ಎಕ್ಸ್ಟ್ರಾ ಅಡುಗೆ ತೊಗೊಂಬರ್ರಿ ಅಂತ ಹೇಳಿ ಬರ್ಬೇಕು. ಫೋನ್ನಾಗ ಹೇಳ್ರಿ, ಅವೆಲ್ಲ ಸರಿ ಆಗಂಗಿಲ್ಲ. ಅಲ್ಲಿ ಹೋಗಿ ಹೇಳಿ ಬರ್ತೀನಿ. ಸಿದ್ಧಾಂತ ನೀನು ಸ್ವಲ್ಪ ಇಲ್ಲಿ ವ್ಯವಸ್ಥೆ ನೋಡ್ಕೊ. ನೀವು ಆಫೀಸ್ ಕಡೆ ಹೋಗಿರ, ನಾನು ಇದನ್ನೆಲ್ಲ ನೋಡ್ಕೋತೇನೆ ಅಂತ. ಸರಿ ಅಣ್ಣ. ಆಮೇಲೆ ಪೂಜಾ ನೀನು ಸಾಕಿನ ಹೋಗಿ ರೆಸ್ಟ್ ಮಾಡು. ಈಗ ಅಟ್ಟ ಹತ್ತಿದೆ ಅಂತಂದ್ರೆ ಕೆಳಗೆ ಇಳಿದಾಕೋ ಹೋಗ್ಬಿಡ. ನಾಳೆ ಬೆಳಗ್ಗಿನ ಕುಪ್ಸಕ್ಕನ ರೆಡಿಯಾಗಿನ ಒಮ್ಮೆ ಇಳಿದು ಬರೋದು ನೀವು. ಸರಿ ರೀ.